ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನೀವಿಬ್ರು ಮಾತಾಡಿ, ನಿಮ್ಗೆ ನಾವು ಯಾರು ತೊಂದರೆ ಕೊಡಲ್ಲ ಅಲ್ವಾ ಹಿತಾ? ಬಾ ನನ್ನ ಜೊತೆ. ಆ್ಯಕ್ಚುಲಿ ನನಗೆ ಹೇಗೆ ಮಾತು ಶುರು ಮಾಡ್ಬೇಕನ್ನೋದೇ ಗೊತ್ತಾಗ್ತಿಲ್ಲ. ಬಟ್ ಸ್ಟಿಲ್ ನಾನೇ ಮಾತಾಡ್ತೀನಿ. ಅದು ನನಗೆ ಅಂತ ಏನು ಸ್ಪೆಷಲ್ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಇಲ್ಲ. ಮನೆಯವ್ರ ಹತ್ರ ಹೊಂದ್ಕೊಂಡೋದ್ರೆ ಸಾಕು. ಮಿಕ್ಕಿದ್ನೆಲ್ಲ ನಾನು ನೋಡ್ಕೋತೀನಿ. ಆಮೇಲೆ ನಾವಿಬ್ಬರು ಒಬ್ರು ಹಾಬಿ ಲೈಕಿಂಗ್ಸನ್ನ ಶೇರ್ ಮಾಡಿಕೊಂಡ್ರೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಪುಟ್ ಮೇಡಮ್ ಇಲ್ಲಿ ಕೂತ್ಕೋ. ದುರ್ಗಾ ಅವರೇ, ನಿಮಗೆ ಫ್ರೀ ಟೈಮಲ್ಲಿ ಏನು ಮಾಡೋಕ್ಕೆ ಇಷ್ಟ? ಅದು ನನಗೆ ಮಣಿಯಲ್ಲಿ ಮಣಿನಾ ಇಲ್ಲೇ ಎಲ್ಲೋ ಇರಬೇಕು ಪುಟ್ ಮೇಡಮ್. ಹೌದು, ಮಣ್ಣಿಗೆ ಅಪ್ಪ ಅಮ್ಮ ಯಾರು ಇಲ್ವಾ? ನಾನು ಯಾವತ್ತೂ ನೋಡೇ ಇಲ್ಲ. ಮಣಿ ಅಪ್ಪ ಅಮ್ಮನ ನಂಗೆ ಗೊತ್ತಿಲ್ಲ ಪುಟ್ ಮೇಡಮ್. ಯಾಕೆ ಗೊತ್ತಿಲ್ಲ? ಯಾಕೆ ಗೊತ್ತಿಲ್ಲ ಅಂದರೆ ನಂಗೆ ಮಣಿ ಸಿಕ್ತಾಗ ಅವಳು ಒಬ್ಳೇ ಇದ್ಲು, ಅದಕ್ಕೆ. ಪಾಪ ಅಲ್ವಾ? ಅಜ್ಜ ಅಜ್ಜಿ ಅಕ್ಕ ತಂಗಿ ಅಣ್ಣ ತಮ್ಮ ಯಾರು ಇಲ್ವಾ? ಇಲ್ಲ ಪುಟ್ ಮೇಡಮ್. ಆಹಾಹಾ, ತರ್ಲೆ ಸುಬ್ಬಿ, ದುರ್ಗಾನ ಬಿಟ್ಕೊಡೋದಕ್ಕೆ ನಿನಗೆ ಇಷ್ಟ ಇಲ್ಲ ಅಂತ ಏನೇನೋ ಕೇಳ್ತಾ ಇದೆಯಾ ಅಲ್ವಾ? ನನ್ನ ಮುದ್ದು ಕಣ್ಣಮ್ಮ. ಗಿಣಿ ಯಾರು? ಮಣಿ ಕಾಸಿಪ್ ಗಿಣಿ. ಕ್ಷಮಿಸಿ, ಮಣಿ ಅಂದರೆ ಗಿಳಿ ಇಲ್ಲೇ ಹಾರಾಡ್ಕೊಂಡಿರುತ್ತೆ. ಪುಟ್ ಮೇಡಮ್ಗೆ ಅಂದರೆ ಹಿತಾಗೆ ಮಣಿ ಅಂದರೆ ತುಂಬ ಇಷ್ಟ. ಓ ಹೌದಾ? ಇಷ್ಟಕ್ಕೆಲ್ಲ ನೀವು ಯಾಕೆ ಸಾರಿ ಕೇಳ್ತೀರಾ? ಹಿತಾ ಕ್ವಶನ್ ಮಾಡಿದ್ದಕ್ಕೆ ನನಗೆ ಮಣಿ ಬಗ್ಗೆ ಗೊತ್ತಾಗಿದೆ. ಇಂಟ್ರೆಸ್ಟಿಂಗ್. ಸಿದ್ಧಾಂತ ಅವಾಗಿಂದ ದುರ್ಗನ ಹತ್ರ ಮಾತಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಹಿತ ದುರ್ಗಂಗ್ ಮಾತಾಡಕ್ ಬಿಡ್ತಾ ಇಲ್ಲ. ಆದ್ರೂ ಇವನು ಇರಿಟೇಟ್ ಆಗ್ತಿಲ್ವಲ್ಲ? ಎಲ್ಲದನ್ನು ಕೂಲಾಗಿ ತಗೋತಿದ್ದಾನಲ್ಲ? ಇಂಪಾರ್ಟೆಂಟ್ ಕಾಲ್. ಎಕ್ಸ್ಕ್ಯೂಸ್ ಮಿ. ಪುಟ್ ಮೇಡಮ್ ಎಲ್ಲಿ ಹೋಗ್ತಿದ್ದಾಳೆ? ಏನೋ ಮುಖ್ಯವಾದ ಕೆಲ್ಸಕ್ಕೆ ಹೋಗೋ ಥರ.